ಹಾಯ್ ಫ್ರೆಂಡ್ಸ್, ಇವತ್ತು ನಾವೆಲ್ಲ ಯುಗಾದಿ ಹಬ್ಬ ಆಚರಿಸ್ತಿದೀವಿ. ಆದ್ರೆ ಈ ದಿನದ ಬಗ್ಗೆ ನಿಮಗ್ ಗೊತ್ತಿಲ್ಲದ ಕೆಲವು ಬೆಚ್ಚಿ ಬೀಳಿಸುವ ಸತ್ಯಗಳನ್ನ ನಾನಿವತ್ತು ಅನ್ಫೋಲ್ಡ್ ಮಾಡ್ತೀನಿ. ನಾವು ಯಾಕೆ ಜಾನ್ವರಿ 1ನ್ನ ಬಿಟ್ಟು ಈ ದಿನನೇ ಹೊಸ ವರ್ಷ ಅಂತೀವಿ? ಇದಕ್ಕುತ್ತರ ಇರೋದು ಆಕಾಶದಲ್ಲಿ. ವಸಂತ ಋತುವಿನ ಈ ಸಮಯದಲ್ಲಿ ಭೂಮಿ ಸೂರ್ಯನಿಗಿರುವ ಓರೆತನ ಅಥವಾ ಟಿಲ್ಟ್ ಬದಲಾಗುತ್ತೆ. ಇದನ್ನ ಮಾಡರ್ನ್ ಸೈನ್ಸ್ ವರ್ನಲ್ ಈಕ್ವಿನಾಕ್ಸ್ ಅಂತ ಕರೆಯುತ್ತೆ. ಆದ್ರೆ ನಮ್ಮ ಋಷಿಗಳು ಇದನ್ನ ಸಾವಿರಾರು ವರ್ಷಗಳ ಹಿಂದೆಯೇ ಪಂಚಾಂಗದಲ್ಲಿ ಬರೆದಿಟ್ಟಿದ್ದಾರೆ. ಬ್ರಹ್ಮದೇವರು ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದು ಇದೇ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿನ ಅಂತ ಹೇಳಲಾಗತ್ತೆ. ಹಾಗಾಗಿ ಇದನ್ನ ಸೃಷ್ಟಿಕಾಲ ಅಂತಾರೆ. ಈ 60 ವರ್ಷಗಳ ಚಕ್ರ ಅಥವಾ ಸಂವತ್ಸರ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಜುಪಿಟರ್ ಮತ್ತು ಸ್ಯಾಟರ್ನ್ ಗ್ರಹಗಳ ಮೂವ್ಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ನಮ್ಮ ಹಬ್ಬಗಳು ಬರೀ ಮೂಢನಂಬಿಕೆ ಅಲ್ಲ, ಅವು ಹೈ ಲೆವೆಲ್ ಆಸ್ಟ್ರಾನಮಿ. ಈ ವರ್ಷದ ಹೆಸರೇ ಕ್ರೋಧಿ ನಾಮ ಸಂವತ್ಸರ. ಕ್ರೋಧಿ ಅಂದ್ರೆ ಕೋಪ ಅಂತ ಅರ್ಥ. ಈ ವರ್ಷ ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಮಳೆ ಬೆಳೆ ಹೇಗಿರುತ್ತೆ ಅನ್ನೋದನ್ನ ನಮ್ಮ ಪೂರ್ವಜರು ಆಗ್ಲೇ ಪ್ರೆಡಿಕ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಅನಿಸಲ್ವಾ ನಮ್ಮ ಕಲ್ಚರ್ ಎಷ್ಟು ಅಡ್ವಾನ್ಸ್ಡ್ ಆಗಿತ್ತು ಅಂತ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.